ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಫೋನ್ಪೇದಲ್ಲಿ ಬರುವಂತ ಒಂದು ಸಮಸ್ಯೆ ಬಗ್ಗೆ ಮಾತಾಡೋಣ. ನೋ ಅಕೌಂಟ್ ಫೌಂಡ್ ಅಂತ ಈ ರೀತಿ ಒಂದು ಸಮಸ್ಯೆ ಬರುತ್ತೆ. ಇಲ್ಲಿ ನೀವು ಸ್ಕ್ರೀನ್ ಶಾಟ್ ನೋಡ್ತಾ ಇರಬಹುದು. ನೀವು ಬ್ಯಾಂಕ್ ಅಕೌಂಟ್ನ ನಿಮ್ಮ ಫೋನ್ಪೇದಲ್ಲಿ ಆ್ಯಡ್ ಮಾಡೋದಕ್ಕೆ ಹೋದ್ರೆ ನೋ ಅಕೌಂಟ್ ಫೌಂಡ್ ಅಂತ ಬರುತ್ತೆ. ನನ್ನ ಅಕೌಂಟ್ ಕೂಡ ಒಂದು ಹಾಗೆ ಆಗಿತ್ತು. ನಾನು ಬ್ಯಾಂಕ್ ಅಕೌಂಟಲ್ಲಿ ಇದೇ ನಂಬರ್ನ ಕೊಟ್ಟು ರಿಜಿಸ್ಟರ್ ಮಾಡಿದ್ದೆ. ಆದರೂ ಕೂಡ ಇಲ್ಲಿ ನೋ ಅಕೌಂಟ್ ಫೌಂಡ್ ಅಂತ ಬರ್ತಾ ಇತ್ತು. ಇಲ್ಲಿ ಈ ರೀತಿ ಯಾಕೆ ಬರುತ್ತೆ ಅಂತ ನಾವು ಇವತ್ತು ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ಇಲ್ಲಿ ನೋ ಅಕೌಂಟ್ ಫೌಂಡ್ ಅಂತ ಬರೋದಕ್ಕೆ ಕಾರಣ ಏನು ಅಂದ್ರೆ, ನಿಮ್ಮ ಒಂದು ಅಕೌಂಟ್ ಇಲ್ಲಿ ಈ ಒಂದು ಯಾವ ಫೋನ್ನಿಂದ ನೀವು ಲಾಗಿನ್ ಮಾಡಿದಿರ ಫೋನ್ ಪೇ, ಆ ಒಂದು ಫೋನ್ ನಂಬರ್ ನಿಮ್ಮ ಈ ಒಂದು ಬ್ಯಾಂಕಲ್ಲಿ ನೀವು ಕೊಟ್ಟಿಲ್ಲ ಅಂತ ಹೇಳ್ತಾ ಇದೆ, ಅಥವಾ ಈ ಬ್ಯಾಂಕಲ್ಲಿ ನಿಮ್ಮ ಒಂದು ನಂಬರ್ಗೆ ಲಿಂಕ್ ಇರುವಂಥ ಯಾವುದೇ ಅಕೌಂಟ್ ಇಲ್ಲ ಅಂತ ಹೇಳ್ತಾ ಇದೆ. ಹಾಗಾದರೆ ನಾವು ಇದಕ್ಕೆ ಏನು ಮಾಡಬೇಕು ಅಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ. ಯಾವ್ಯಾವ ಒಂದು ಕಾರಣಗಳಿಗಾಗಿ ಈ ರೀತಿ ತೋರಿಸುತ್ತೆ ಮತ್ತು ಅದಕ್ಕೆ ಏನೇನು ಪರಿಹಾರ ಇರಬಹುದು ಅಂತ ನಾನು ಇವತ್ತು ಹೇಳ್ತೀನಿ. ಮೊದಲನೇದಾಗಿ ಇಲ್ಲಿ ನಾವು ಫೋನ್ ಮೂಲಕ ಇದಕ್ಕೆ ಪರಿಹಾರ ಇಲ್ಲ ಸ್ನೇಹಿತರೆ. ನೀವು ಫೋನ್ ಮೂಲಕ ನೀವು ಪರಿಹಾರನ ಹುಡುಕ್ತಾ ಇದ್ರೆ ಅದಕ್ಕೆ ಫೋನ್ನಲ್ಲಿ ಪರಿಹಾರ ಸಿಗೋದಿಲ್ಲ. ನಾನು ಯಾವ ಕಾರಣಗಳಿಗಾಗಿ ಆಗುತ್ತೆ, ಯಾವ ರೀತಿ ನಾವು ಅದಕ್ಕಾಗಿ ಏನೇನು ಮಾಡ್ಬೇಕಂತ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ತೀನಿ. ಇಲ್ಲಿ ನೋ ಅಕೌಂಟ್ ಫೋನ್ ಅಂತ ಬರೋದಕ್ಕೆ ಮೇನ್ ಕಾರಣ ಏನು ಅಂದರೆ, ನಿಮ್ಮ ಅಕೌಂಟ್ ಅನ್ನೋದು ಬೇರೆ ನಂಬರ್ಗೆ ಲಿಂಕ್ ಇರಬಹುದು, ಅಥವಾ ನೀವು ಫೋನ್ಪೇನ ಬೇರೆ ನಂಬರ್ನಿಂದ ಲಾಗಿನ್ ಮಾಡಿರ್ಬೋದು. ಈ ಎರಡರಲ್ಲಿ ಒಂದು ರೀಸನ್ ಇರಬಹುದು. ನೀವು ಈ ಎರಡು ರೀಸನ್ನನ್ನು ನೀವು ಕರೆಕ್ಟಾಗಿ ನೋಡ್ಕೊಂಡಿದ್ದೀರಾ ಅಂದರೆ, ಅದೇ ಫೋನಲ್ಲಿ ನೀವು ಲಾಗಿನ್ ಮಾಡಿದ್ರೆ ಆದರೂ ಕೂಡ ಬ್ಯಾಂಕ್ ಅಕೌಂಟಲ್ಲೂ ಕೂಡ ಅದೇ ನಂಬರ್ನ ಕೊಟ್ಟಿದ್ದೀರಾ, ಫೋನ್ಪೇದಲ್ಲಿ ಅದೇ ನಂಬರ್ನಿಂದ ಲಾಗಿನ್ ಮಾಡಿದ್ದೀರಾ, ಆದರೂ ಕೂಡ ಈ ರೀತಿ ಬರ್ತಾ ಇದೆ ಅಂದರೆ ನೀವು ಹೊಸ ಅಕೌಂಟನ್ನು ಮಾಡಿದ್ದೀರಾ, ಅಥವಾ ಇನ್ನೂ ಸ್ವಲ್ಪ ವೇಟ್ ಮಾಡಬೇಕು. UPI-ನೊಂದಿಗೆ ಅದು ರಿಜಿಸ್ಟರ್ ಆಗೋದಕ್ಕಾಗಿ ಇನ್ನೂ ಸ್ವಲ್ಪ ಟೈಮ್ ತಗೋಬಹುದು. ಇನ್ನೂ ಸ್ವಲ್ಪ 2 ರಿಂದ 3 ದಿನ ನೀವು ವೇಟ್ ಮಾಡಬಹುದು. ನೀವು ನಿಮ್ಮ ಅಕೌಂಟನ್ನು ಕ್ರಿಯೇಟ್ ಮಾಡಿ, ನಿಮ್ಮ ಅಕೌಂಟನ್ನು ಓಪನ್ ಮಾಡಿ. ಈಗ ಇತ್ತೀಚೆಗೆ ನಾವು ಓಪನ್ ಮಾಡಿದ್ದೀವಿ, ಅಥವಾ ಈಗ 2 ದಿನ ಆಯಿತು, 3 ದಿನ ಆಯಿತು ಅಂದರೆ ಕೆಲವು ಬಾರಿಯಲ್ಲಿ UPI-ನೊಂದಿಗೆ ಅದು ಲಿಂಕ್ ಆಗೋದಕ್ಕೆ ಲೇಟ್ ಆಗುತ್ತೆ. ಅಲ್ಲಿ ನೀವು ಇನ್ನೂ 1-2 ದಿನ ವೇಟ್ ಮಾಡಬಹುದು. ಅಥವಾ ತುಂಬ ಹಳೆಯ ಅಕೌಂಟ್ ಇದೆ ಆದರೂ ಕೂಡ ಇಲ್ಲಿ ತೋರಿಸ್ತಾ ಇಲ್ಲ ಅಂದರೆ, ನಿಮ್ಮ ಬ್ಯಾಂಕ್ ಅಕೌಂಟಲ್ಲಿ ಲಿಂಕ್ ಇರುವಂಥ ನಂಬರ್ ಅನ್ನೋದು ಮರಳಿಯಲ್ಲಿ ಏನಾದರೂ ಸಮಸ್ಯೆಯಿಂದಾಗಿ ನಿಮ್ಮ UPI-ನೊಂದಿಗೆ ನಿಮ್ಮ ಅಕೌಂಟ್ ಅನ್ನೋದು ಒಂದು ಸೀಡ್ ಆಗಿರುತ್ತೆ, ಅದು ಮರಳಿ ಹೋಗಿರುತ್ತೆ, ಅಥವಾ ಲಿಂಕ್ ಆಗಿರುತ್ತೆ. ಅಂಥ ಸಮಯದಲ್ಲಿ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ಮತ್ತೆ ನೀವು ಮತ್ತೊಂದು ಬಾರಿ ನಿಮ್ಮ ಫೋನ್ ನಂಬರ್ನ ಲಿಂಕ್ ಮಾಡೋದಕ್ಕಾಗಿ ಫಾರ್ಮ್ನ ಕೊಟ್ಟು ಬರಬೇಕಾಗುತ್ತೆ. ಅಥವಾ ಮೆಸೇಜ್ಗಳು ಬರ್ತಾ ಇದೆ, ಎಲ್ಲ ಓಕೆ ಇದೆ, ಆ ಬ್ಯಾಂಕ್ ಅಕೌಂಟ್ ನಂಬರ್ಗೆ ನಿಮ್ಮ ಫೋನ್ ನಂಬರ್ ಸಂಪೂರ್ಣವಾಗಿ ಲಿಂಕ್ ಇದೆ, ಆದರೂ ಕೂಡ ಈ ರೀತಿ ಬರ್ತಾ ಇದೆ ಅಂದರೆ ಇದು ಬ್ಯಾಂಕ್ನ ಒಂದು ಸಮಸ್ಯೆ. ಇಲ್ಲಿ ನಾವು ಏನು ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ನೀವು ಹೋಗಿಬಿಟ್ಟು ಮತ್ತೊಂದು ಬಾರಿ ನೀವು ಒಂದು UPI-ನ ಒಂದು ಸಮಸ್ಯೆ ಬಗ್ಗೆ ನೀವು ಅಲ್ಲಿ ಬ್ಯಾಂಕಲ್ಲಿ ಮಾತಾಡಿದರೆ ಸರಿ ಹೋಗುತ್ತೆ. ಇದಕ್ಕೆ ಇಷ್ಟೇ ನೀವು ಚೆಕ್ ಮಾಡೋದು ಏನೇನೆಂದರೆ, ನೀವು ಬ್ಯಾಂಕಲ್ಲಿ ಕೊಟ್ಟಿರುವಂಥ ನಂಬರು, ಅಥವಾ ನೀವು ನಿಮ್ಮ ಫೋನ್ಪೇದಲ್ಲಿ ಲಿಂಕ್ ಇರುವಂಥ ನಂಬರ್, ಅಥವಾ ನೀವು ಫೋನ್ಪೇನ ಲಾಗಿನ್ ಮಾಡಿದಿರಲ್ಲ ಆ ನಂಬರ್ ಸೇಮ್ ಇದೆಯಾ ಇಲ್ವಾ ಅಂತ ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಷ್ಟೇ. ಮಾಡಿದ ನಂತರದಲ್ಲೂ ಕೂಡ ನಿಮಗೆ ಈ ರೀತಿ ಬರ್ತಾ ಇದೆ ಅಂದರೆ ನಮಗೆ ಫೋನಲ್ಲಿ ಪರಿಹಾರ ಸಿಗೋದಿಲ್ಲ. ನೀವು ಬ್ಯಾಂಕಿಗೆ ಹೋಗಲೇಬೇಕು. 1-2 ದಿನ ಹೊಸ ಅಕೌಂಟ್ ಇದೆ ಅಂದರೆ 1-2 ದಿನ ವೇಟ್ ಮಾಡಿ ನೋಡಿ. ಬಂದರೆ ಬರುತ್ತೆ, ಇಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ಈ ಸಮಸ್ಯೆ ಬಗ್ಗೆ ನೀವು ಮಾತಾಡಬೇಕಾಗುತ್ತೆ. ಅಲ್ಲಿ ನೀವು ನಿಮ್ಮ ನಂಬರ್ನ ಮತ್ತೊಂದು ಬಾರಿ ಲಿಂಕ್ ಮಾಡೋದಕ್ಕಾಗಿ ಕೊಡಬೇಕಾಗುತ್ತೆ. ನಾನು ಅದೇ ರೀತಿ ಮಾಡಿದ್ದೆ. ನಾನು ಮತ್ತೊಂದು ಬಾರಿ ಆ ಫಾರ್ಮ್ನ ತುಂಬಿಟ್ಟು ನಾನು ಮತ್ತೊಂದು ಬಾರಿ ನನ್ನ ಮೊಬೈಲ್ ನಂಬರ್ನ ಲಿಂಕ್ ಮಾಡೋದಕ್ಕಾಗಿ ಕೊಟ್ಟೆ. ನೀವು ಮತ್ತೊಂದು ಬಾರಿ ನನ್ನ ಫೋನ್ ನಂಬರ್ನ ಲಿಂಕ್ ಮಾಡಿ ಅಂತ ಹೇಳಿದೆ. ಅವರು ಮಾಡಿದ ನಂತರದಲ್ಲಿ 24 ಅವರ್ಸ್ ಒಳಗಡೆ ಇದು ನನ್ನ ಒಂದು UPI ಅನ್ನೋದು ಆ್ಯಕ್ಟಿವೇಟ್ ಆಯಿತು. ಫೋನ್ ನಂಬರ್ ಕೂಡ, ನಮ್ಮ ಒಂದು ಅಕೌಂಟ್ ಕೂಡ ಫೋನ್ಪೇದಲ್ಲಿ ಲಿಂಕ್ ಆಯಿತು. ಈ ರೀತಿ ನೀವು ಏನಾದರೂ ಈ ರೀತಿ ನಿಮಗೆ ಸಮಸ್ಯೆ ಬರ್ತಾ ಇದೆ ಅಂದರೆ ನೀವು ವೇಟ್ ಮಾಡಿ. ಹೊಸ ಅಕೌಂಟ್ ಇದೆ ಅಂದರೆ ಸ್ವಲ್ಪ ವೇಟ್ ಮಾಡಿ, ಇಲ್ಲ ಅಂದರೆ ನೀವು ಬ್ಯಾಂಕಿಗೆ ಹೋಗಿಬಿಟ್ಟು ಮತ್ತೊಂದು ಬಾರಿ, ನಿಮ್ಮ ಹಳೆ ಅಕೌಂಟ್ ಇದೆ ಅಂದರೆ ನಿಮ್ಮ ಮತ್ತೊಂದು ಬಾರಿ ನಿಮ್ಮ ಅಕೌಂಟನ್ನು ಒಂದು ಲಿಂಕ್, ಮೊಬೈಲ್ ನಂಬರ್ನ ಆ ಒಂದು ಅಕೌಂಟ್ಗೆ ಲಿಂಕ್ ಮಾಡೋದಕ್ಕೆ ರಿಕ್ವೆಸ್ಟ್ ಮಾಡಬಹುದು. ಮತ್ತು ನೀವು ಫೋನ್ಪೇದಲ್ಲಿ ಲಾಗಿನ್ ಮಾಡಿರುವಂಥ ನಂಬರ್ನು ಕೂಡ ಒಂದು ಸಾರಿ ಚೆಕ್ ಮಾಡ್ಕೊಳ್ಳಿ, ಕರೆಕ್ಟಾಗಿದೆ ಅಲ್ವಾ ಅಂತ. ಕೆಲವು ಬಾರಿ ಏನಾಗುತ್ತೆ, ಬೇರೆ ನಂಬರ್ನಿಂದ ನಾವು ಲಾಗಿನ್ ಮಾಡಿರ್ತೀವಿ, 2 ಸಿಮ್ಗಳನ್ನ ನಮ್ಮ ಫೋನಲ್ಲಿ 2 ಸಿಮ್ ಯೂಸ್ ಮಾಡ್ತಾ ಇರ್ತೀವಿ. ಅಂಥ ಸಮಯದಲ್ಲಿ ನಾವು ಬೇರೆ ಸಿಮ್ನಿಂದ ನಾವು ಫೋನ್ಪೇನ ಲಾಗಿನ್ ಮಾಡಿರ್ತೀವಿ, ಅದು ನಮಗೆ ಗಮನಕ್ಕೆ ಬಂದಿರೋದಿಲ್ಲ. ಅಂಥ ಸಮಯದಲ್ಲಿ ಕೂಡ ಸಮಸ್ಯೆ ಆಗಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಅದರ ಬಗ್ಗೆ ಸಮಸ್ಯೆಗಳು, ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇರ್ತೀನಿ, ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.